ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಲೂಟಿ ಆದ್ರೆ ಅದರ ಬಗ್ಗೆ ಬಾಯಿ ಬಿಡುವುದಿಲ್ಲ. SC ST ಗಳಿಗೆ ಜಮೀನು ಕೊಡ್ಲಿಲ್ಲ, ಟ್ರ್ಯಾಕ್ಟರ್ ಕೊಡ್ಲಿಲ್ಲ, ಅಥವಾ ಸ್ಕಾಲರ್ಶಿಪ್ ಕೊಡ್ಲಿಲ್ಲ, ಮತ್ತೊಂದು ಕೊಡ್ಲಿಲ್ಲ ಅಂದ್ರೆ ಯಾಕೆ ಬಾಯಿ ಬಿಡುವುದಿಲ್ಲ? ಬರೇ ನಿಮ್ಮ ಮನ ಕುಟುಂಬಗಳನ್ನ ಪೋಷಣೆ ಮಾಡೋದಕ್ಕಿದ್ದೀರಾ? ನಮ್ಮ ಸಮಾಜದ ಸ್ವಾಮೀಜಿಗಳಿರ್ತಕ್ಕಂಥ ಶಿವಾನಂದ ಸ್ವಾಮಿಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶರಣಾರ್ಥಿಗಳನ್ನು ಹೇಳುತ್ತಾ, ಜೊತೆಗೆ ನಮ್ಮ ಸಮಾಜದ ಮುಂದಾಳುವಂತ ಮಹೇಶ್ ಸೀಗಡೆ ಅವರಿಗೆ, ಮಾಧ್ಯಮ ಮಿತ್ರರವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಒಂದು ಸ್ವಾಗತ ಕೊಡ್ತಾ, ನಾನು ಇಲ್ಲಿ ನಿಮ್ಮನ್ನ ಭೇಟಿ ಮಾಡುತ್ತಾ ಇರುವಂತದ್ದು ವಾಲ್ಮೀಕಿ ಸಮಾಜದ ಒಬ್ಬ ಮಗನಾಗಿ ಮತ್ತು ಸಾಮಾಜಿಕ ನ್ಯಾಯವನ್ನ ಕೇಳತಕ್ಕಂಥ ಒಬ್ಬ ಪ್ರತಿನಿಧಿಯಾಗಿ ನಾವುಗಳೆಲ್ಲರೂ ಸಹ ನಿಮ್ಮ ಮುಂದೆ ಇದ್ದೇವೆ. ಮೊದಲನೇದಾಗಿ ಈ ಹೋರಾಟ ಯಾವುದೇ ವರ್ಗದ ವಿರುದ್ಧ ಅಲ್ಲ, ಯಾವುದೇ ವ್ಯಕ್ತಿಗಳ ವಿರುದ್ಧ ಅಲ್ಲ. ಇದು ST SC ಮತ್ತು OBCಗಳ ಸಂವಿಧಾನ ಬದ್ಧವಾದಂತ ಹಕ್ಕು. ಆ ಹಕ್ಕನ್ನ ಕೇಳತಕ್ಕಂಥದಕ್ಕೆ ಇವತ್ತೇನು ನಮ್ಮ ಹಕ್ಕುಗಳಿಗೆ ಧಕ್ಕೆಯಾಗಿದೆ, ಆ ಸಂವಿಧಾನ ಬದ್ಧವಾದಂತ ಮೀಸಲಾತಿಯ ಹಕ್ಕನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನ ಕೇಳಲಿಕ್ಕೆ ಇವತ್ತು ನಾವಿಲ್ಲಿ ಸೇರಿದ್ದೇವೆ. ಮೀಸಲಾತಿ ಭಿಕ್ಷೆ ಅಲ್ಲ, ಯಾರೊಬ್ಬನ ಸೊತ್ತಲ್ಲ. ಇದು ಸಂವಿಧಾನದಲ್ಲಿ SCಗಳಿಗೆ STಗಳಿಗೆ OBCಗಳಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಹಕ್ಕು ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ 17% SCಗಳಿದ್ದಾರೆ, ಸುಮಾರು 1,25,00,000 ಜನ. STಗಳು 7% ಇದ್ದಾರೆ, ಸುಮಾರು 50 ಲಕ್ಷ ಜನ. ಹಾಗೆ OBCಗಳು ಸುಮಾರು 2,25,00,000 ಜನ ಇದ್ದಾರೆ, 32% ಅಂತ ಹೇಳಿ ಸರ್ಕಾರ ಹೇಳ್ತಾ ಇರುವಂತದ್ದು. ಹೀಗಾಗಿ ರಾಜ್ಯದಲ್ಲಿ SC ಮತ್ತು ST ಮತ್ತು OBC ಸೇರಿದ್ರೆ 4 ಕೋಟಿಗೂ ಹೆಚ್ಚು ಜನ ಈ ರಾಜ್ಯದಲ್ಲಿದ್ದಾರೆ. ಈ 4 ಕೋಟಿ ಜನರಿಗೆ ಆಗ್ತಾ ಇರುವಂತ ಅನ್ಯಾಯದ ವಿರುದ್ಧ ನಾವು ಇವತ್ತು ಧ್ವನಿಯನ್ನ ಎತ್ತಕ್ಕಂಥದಕ್ಕೆ ಇಲ್ಲಿ ಬಂದಿದ್ದೇವೆ. ಜಸ್ಟಿಸ್ ನಾಗಮೋಹನ್ ದಾಸರ್ ಅವರ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿ ಆ ಕಮಿಷನ್ ಕೊಟ್ಟಂತ ಆಧಾರದ ಹಿನ್ನೆಲೆಯಲ್ಲಿ ಮತ್ತೆ ಅದರ ಮೇಲೆ ಮತ್ತೊಂದು ಪರಿಶೀಲನೆ ಮಾಡುವಂತದಕ್ಕೆ ಜಸ್ಟಿಸ್ ಆದಿ ಅವರ ಕಮಿಷನ್ ಮಾಡಿ ಅವರು ಕೊಟ್ಟಂತ ಆಧಾರದ ಹಿನ್ನೆಲೆಯಲ್ಲಿ 2022ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ SCಗಳಿಗೆ 15ರ ಬದಲು 17% ಮೀಸಲಾತಿಯನ್ನ, STಗಳಿಗೆ ಮೊದಲು 3% ಬದಲು 7% ಅನ್ನ, ಬ್ಯಾಕ್ವರ್ಡ್ ಕ್ಲಾಸ್ಗೆ 32%, 56% ಒಟ್ಟಾರೆ ಮೀಸಲಾತಿಯ ಪ್ರಮಾಣವನ್ನ ಜಾಸ್ತಿ ಮಾಡಲಾಯಿತು. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲೂ ಸಹ ನಮ್ಮೆಲ್ಲರ ಒತ್ತಾಯದಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ, ಜಸ್ಟಿಸ್ ಆದಿ ಅವರ ಕಮಿಟಿಯ ರಿಪೋರ್ಟ್ ರೆಕಮೆಂಡೇಶನ್ಸ್ ಮೇಲೆ ಕಾನೂನನ್ನ ಮಾಡಿದಂತ ಸಂದರ್ಭದಲ್ಲಿ ನಾವೇ ಹೇಳಿದ್ವಿ, ಈ ಕಾನೂನು ಉಚಿತ ಆಗಬೇಕು ಅನ್ನೋದಿದ್ರೆ ಸಂವಿಧಾನದ 9th ಶೆಡ್ಯೂಲ್ಗೆ ಇದನ್ನ ಸೇರಿಸಬೇಕು. ಸಮಾಜಮುಖಿಯಾಗಿ ಮಾಡಿರುವಂತಹ ಸುಮಾರು 350ಕ್ಕೂ ಹೆಚ್ಚು ಕಾನೂನುಗಳನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಿದ್ದಾರೆ. ನಾನು ಆಸ್ ಎ ಲಾಯರ್ ಐ ಆಮ್ ವೆಲ್ ಅವೇರ್. ಒಂದು ಸಾರಿ 9th ಶೆಡ್ಯೂಲ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ಆಗ್ಲಿ ಅದನ್ನ ಸ್ಟೇ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಸಂವಿಧಾನದ ಡಿಕ್ಟಮ್ ಬೇಕು ಅಂತೇಳಿ ರಾಜ್ಯ ಸರ್ಕಾರ 2023ರ ಮಾರ್ಚ್ 23ನೇ ತಾರೀಕು ಕೇಂದ್ರಕ್ಕೆ ಬರೀಲಾಯಿತು. ಕೇಂದ್ರ ಸರ್ಕಾರ ವಾಪಸ್ ಬರೀತಾರೆ,
11 ಮೇ 2023 ಅದನ್ನು ನೆನ್ಪಿಕೊಂಡಿದೆ. ಸೊ ಇದು ನಮಗೆ ಹೋಮ್ ಸೆಕ್ರೆಟರಿ ಬರೋದಿಲ್ಲ, ಇದೇನಿದ್ರು ಟ್ರೈಬಲ್ ಮತ್ತೆ ಸೋಷಿಯಲ್ ವೆಲ್ಫೇರ್ಗೆ ಅಂತ ಹೇಳಿ, ಅಳಿಯ ಅಲ್ಲ ಮಗಳ ಗಂಡ ಅನ್ನುವಂಥ ರೀತಿಯಲ್ಲಿ. ಅರೆ ಅಲ್ಟಿಮೇಟ್ಲಿ ಇಟ್ ಇಸ್ ದ ಯೂನಿಯನ್ ಗವರ್ಮೆಂಟ್ ವಿಚ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಆನ್ ದಿಸ್. ತೆಗೆದುಕೊಳ್ಳದೆ ವಾಪಸ್ ಕಳಿಸಿ. ಈ ಮಧ್ಯೆ ನಮ್ಮ ಮಕ್ಕಳು ಇಂಜಿನಿಯರಿಂಗ್ಗೆ, ಮೆಡಿಕಲ್ಗೆ, ಲಾಗೆ, ನರ್ಸಿಂಗ್ಗೆ ಮತ್ತು ಅಪಾಯಿಂಟ್ಮೆಂಟ್ಸ್ಗೆ ಎಸ್ಟಿಗಳು 7%, ಎಸ್ಸಿಗಳು 17%, ಒಬಿಸಿಗಳು 32% ಆಧಾರದ ಹಿನ್ನೆಲೆಯಲ್ಲಿ ಅಡ್ಮಿಷನ್ಸ್ ಮತ್ತು ಅಪಾಯಿಂಟ್ಮೆಂಟ್ಸ್ ಆಗಿರಬೇಕಾದ್ರೆ ಇತ್ತೀಚೆಗೆ ಕೆಲವರು ವೆಸ್ಟೆಡ್ ಇಂಟ್ರೆಸ್ಟ್ ಇರುವಂತವರು ಹೈಕೋರ್ಟ್ನಲ್ಲಿ ಮತ್ತು ಕೆಐಟಿ ನಲ್ಲಿ ಕೇಸ್ ಹಾಕಿ ಕೆಐಟಿ ನಲ್ಲಿ ಕಾನೂನನ್ನ ಸೆಟಿಸೈಡ್ ಮಾಡ್ತಾರೆ. ಹೈಕೋರ್ಟ್ ನಲ್ಲಿ ಸಿಂಗಲ್ ಜಡ್ಜ್ ಮುಂದೆ ಸ್ಟೇ ಆಗುತ್ತೆ ಈ ಕಾನೂನನ್ನು. ಚೀಫ್ ಜಸ್ಟಿಸ್ ಮುಂದೆ ಬೆಂಚ್ ಅಲ್ಲಿ ಇದನ್ನ ಸ್ಟೇ ಆಗುತ್ತೆ. ಲಾಸ್ಟ್ ವೀಕ್ ಈ ಮ್ಯಾಟರ್ ಬಂದಿದ್ದು, ನಾನು ಅಡ್ವೊಕೇಟ್ ಜನರಲ್ ಅಲ್ಲಿ ಮಾತನಾಡಿದೆ. ಆದ್ರೆ ರಾಜ್ಯ ಸರ್ಕಾರ ಸ್ಟೇ ವೆಕೇಟ್ ಮಾಡಿಸುವಂತದಕ್ಕೆ ನಮ್ಮೆಲ್ಲರ ಒತ್ತಾಯ ಮಾಡಿದ್ರು ಸಹ ಇಲ್ಲಿಯವರೆಗೂ ಮಾಡುವಂತ ಎಫರ್ಟ್ಸ್ ಹಾಕಿಲ್ಲ. ನಾನು ಕನ್ಸಿಸ್ಟೆಂಟ್ ಆಗಿ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಚೀಫ್ ಸೆಕ್ರೆಟರಿಯನ್ನ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಜೊತೆನಲ್ಲಿ ಸಂಪರ್ಕದಲ್ಲಿದ್ದಾನೆ. ದಯಮಾಡಿ ನಮ್ಮ ಬದುಕಿನ ಮೇಲೆ ಚೆಲ್ಲಾಟ ಆಡಬೇಡಿ. ಮೊದಲು ಒಳ್ಳೆಯ ಲಾಯರ್ ಅನ್ನ ಇಡಿ, ವೆಕೇಟಿಗೆ ಸ್ಟೇ ಹಾಕಿ, ಕೊಡ್ಲಿಲ್ಲ, ವೆಕೇಟ್ ಹಾಕಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, SLP ಹಾಕಬೇಕು ಅಂತ ಹೇಳಿದ್ದಾನೆ. ಆದ್ರೆ ಇಲ್ಲಿವರೆಗೂ ಏನು ಮಾಡಿಲ್ಲ. ಆದ್ರೆ ನಮ್ಮ ಒತ್ತಡ, ಇನ್ ಪರ್ಟಿಕ್ಯುಲರ್ ನಾನು ಮಾಡಿದಂತ ಒತ್ತಡದಿಂದ ಇಲ್ಲೇ ಬೆಳಗಾವಲ್ಲಿ ಲಾಸ್ಟ್ ಡಿಸೆಂಬರ್ ಅಲ್ಲಿ ನಡೆದಂತ ಸೆಷನ್ ಅಲ್ಲಿ ಯುನಾನಿಮಸ್ ಆಗಿ 2 ಸದನಗಳಲ್ಲಿ ರೆಸಲ್ಯೂಷನ್ ಪಾಸ್ ಮಾಡುತ್ತಾರೆ. ನಾನು ಅತ್ಯಂತ ನೋವಿನಿಂದ ಈ ಮಾತನ್ನ ಹೇಳ್ತೇನೆ. ಬಹುಶಃ ಎಲ್ಲೋ ಒಂದು ಕಡೆ 2 ಸರ್ಕಾರಗಳು ನಮ್ಮ ಬದುಕಿನ ಜೊತೆನಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾವೆ. SC ಮತ್ತು ST ಮತ್ತು OBCಗಳ ಬದುಕಿನ ಜೊತೆಯಲ್ಲಿ ರಾಜ್ಯ ಸರ್ಕಾರವೂ ಸಹ ಚೆಲ್ಲಾಟ ಆಡ್ತಾ ಇದೆ, ಕೇಂದ್ರ ಸರ್ಕಾರವೂ ಸಹ ಚೆಲ್ಲಾಟ ಆಡ್ತಾ ಇದೆ. ಹಾಗಾಗಿ ನಾನು ನಿಮ್ಮ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ, DK ಶಿವಕುಮಾರ್ ಅವರನ್ನ, ಇಡೀ 56% ಜನರ ಪರವಾಗಿ ಒತ್ತಾಯ ಮಾಡ್ತಾನೆ, ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರಿಬೇಕು. ಈ ಸಾಮಾಜಿಕ ನ್ಯಾಯದ ಬಗ್ಗೆ ಬಿಜೆಪಿಯ ಸ್ಟ್ಯಾಂಡ್ ಏನು, JDS ನ ಸ್ಟ್ಯಾಂಡ್ ಏನು, ಕಾಂಗ್ರೆಸ್ ನ ಸ್ಟ್ಯಾಂಡ್ ಏನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಅದಾದ ಮೇಲೆ ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಕೇಂದ್ರಕ್ಕೆ ಹೋಗಬೇಕು. ಪ್ರಧಾನ ಮಂತ್ರಿಗಳ ಮೇಲೆ ಒತ್ತಡ ತರಬೇಕು, ವಿರೋಧ ಪಕ್ಷದ ನಾಯಕರನ್ನು ಭೇಟಿ ಮಾಡಬೇಕು, ಸಂವಿಧಾನದ 9th ಶೆಡ್ಯೂಲ್ಗೆ ಈ ಕಾನೂನನ್ನು ಸೇರಿಸುವುದರ ಮೂಲಕ ಈ ವರ್ಗದ ಜನರ ಹಕ್ಕುಗಳ ರಕ್ಷಣೆ ಮಾಡುವಂತಹ ಕೆಲಸ ಮೊದಲು ನಮ್ಮ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ನಾನು ನಿಮ್ಮ ಮೂಲಕ ಕೇಳ್ತೇನೆ, ಅಲ್ರಿ SC MLAಗಳೇ, SC MPಗಳೇ, ST MLAಗಳೇ, ST MLCಗಳೇ, MPಗಳೇ, ಏನು ಮಾಡ್ತಾ ಇದ್ರಪ್ಪ? ಯಾಕ್ರಿ ಬಾಯಿ ಬಿಡ್ತಾ ಇಲ್ಲ? ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು ಮೊದಲು ಈ SC ST OBCಗಳ ಹಿತವನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಕೃತಿಯಲ್ಲಿ ಇದನ್ನ ಜಾರಿಗೆ ತರುವಂತ ಕೆಲಸ ಇಬ್ರು ಮಾಡಬೇಕು. ಇಲ್ಲ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ ಹೊರಟ್ರೆ ಇವತ್ತಲ್ಲ ನಾಳೆ ಇದನ್ನ ಬೂಮ್ರ್ಯಾಂಗ್ ಆಗುತ್ತೆ. ಸಂವಿಧಾನದತ್ತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಹಿಂಸಾತ್ಮಕವಾಗಿ ಏನೆಲ್ಲ ಹೋರಾಟಗಳನ್ನ ಮಾಡಬೇಕು ನಾನು ಈಗಾಗಲೇ ಹೇಳಿದ್ದೇನೆ. ಸೊ ಏಪ್ರಿಲ್ ಮೇ ಒಳಗಡೆ ಇದನ್ನ ಇತ್ಯರ್ಥ ಮಾಡಲಿಲ್ಲ ಅಂದ್ರೆ ಜೂನ್ ಇಂದ ಅಹೋರಾತ್ರಿ ಧರಣಿಗಳನ್ನ ಮೊದಲು ಬೆಂಗಳೂರಿನಲ್ಲಿ, ನಂತರ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುವಂತ ಇದನ್ನ ಮಾಡಿದ್ದೇವೆ. ಅದೇ ರೀತಿ ಬೇರೆ ರೀತಿಯ ಜನರ ಪರವಾದಂತ, ಜನರ ಪರವಾಗಿ ಹೋರಾಟವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ.